ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಂದಿದೆಯೋ ಬಂದಿಲ್ವೋ ಅನ್ನುವಂತಹ ಗೊಂದಲದಲ್ಲಾದರೆ ಇದ್ದಾರೆ ಫಲಾನುಭವಿಗಳು. ಈಗ ಒಂದು ಕಡೆ ನೀವು ನೋಡ್ತಿರ್ತೀರಾ, ಕೆಲವೊಂದು ಜಿಲ್ಲೆಗಳಲ್ಲಿ ಹಣ ಬಂದಿದೆ ಅಂತ ಹೇಳ್ತಿರ್ತಾರೆ, ಇನ್ನು ಕೆಲವೊಂದು ಜಿಲ್ಲೆಯಲ್ಲಿ ಹಣ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ನಿಜವಾಗ್ಲೂ 25ನೇ ಕಂತಿನ ಹಣ ಬಂದಿದೆಯಾ, ಬಂದಿದ್ರೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ 2000, ಗೃಹಲಕ್ಷ್ಮಿ 25ನೇ ಕಂತಿನ ಹಣ 2000 ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಯಾಕಂದ್ರೆ ಈಗ ಸದ್ಯಕ್ಕೆ 24ನೇ ಕಂತಿನ ಹಣವರೆಗೂ ನಿಮಗೆ ಜಮಾ ಆಗಿದೆ. ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ರು, ಕಳೆದ 2-3 ದಿನದ ಹಿಂದೆ ನಾವು ಹಣವನ್ನ ಜಮಾ ಮಾಡಿಬಿಟ್ಟಿದೀವಿ, 2000 ಹಣವನ್ನ, ಗೃಹಲಕ್ಷ್ಮಿ 25ನೇ ಕಂತಿನ ಹಣವನ್ನ ಆಲ್ರೆಡಿ ನಾವು ಜಮಾ ಮಾಡಿದೀವಿ ಅಂತ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಆದ್ರೆ ಕೊಟ್ಟಿದ್ರು. ಇಲ್ಲಿ ಕೆಲವೊಂದು ಫಲಾನುಭವಿಗಳು ಹಣ ಬಂದಿದೆ ಅಂತಿದ್ದಾರೆ, ಇನ್ನು ಕೆಲವೊಂದು ಫಲಾನುಭವಿಗಳು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಇಂದಿನ ವಿಡಿಯೋಸ್ ಅಲ್ಲಿ ಕಾಮೆಂಟ್ಸ್ ಮುಖಾಂತರ ನೋಡೋದಾದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಿದ್ರು. ಮತ್ತೆ ಇಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಕೆಲವರು ಹಣ ಬಂದಿದೆ ಅಂತ ಕಾಮೆಂಟ್ಸ್ ಮಾಡಿದ್ರು. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದಿದೆ ಅಂತ ಹೇಳಿದ್ರು. ಇನ್ನು ಕೆಲವರು ತುಮಕೂರು ಜಿಲ್ಲೆಯಲ್ಲಿ ಹಣ ಬಂದಿದೆ ಅಂತ ಹೇಳ್ತಿದ್ರು. ಈ ರೀತಿಯಾಗಿ ಕೆಲವರು 25ನೇ ಕಂತಿನ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡ್ತಿದ್ರು. ಹಂಗಂತ ಈಗ ಕೋಲಾರ ಜಿಲ್ಲೆಯಲ್ಲಾಗಿರ್ಬೋದು, ಚಿಕ್ಕಬಳ್ಳಾಪುರದಲ್ಲಾಗಿರ್ಬೋದು, ತುಮಕೂರದಲ್ಲಿ ಆಗಿರ್ಬೋದು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲರಿಗೂ ಹಣ ಬಂದಿದೆಯಾ, ಎಲ್ಲ ಗೃಹಲಕ್ಷ್ಮಿಯರಿಗೂ ಹಣ ಬಂದಿದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಎಲ್ಲಾ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಇಲ್ಲಿ ಆಲ್ ಓವರ್ ಕರ್ನಾಟಕ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಒಂದು 20% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನೂ ಬಂದಿರುವಂತದ್ದು ಕೇವಲ 20% ಫಲಾನುಭವಿಗಳಿಗೆ. ಹಾಗಾದ್ರೆ ಉಳಿದವರಿಗೆ ಹಣ ಯಾವಾಗ ಬರುತ್ತೆ, ಉಳಿದ ಜಿಲ್ಲೆಗಳಿಗೆ ಹಣ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡೇ ಮಾಡ್ತೀರಾ. ಸ್ನೇಹಿತರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿ 25ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಜಮಾ ಆಗ್ಬೇಕಿತ್ತು. ಸರ್ಕಾರದವರು ಆಲ್ರೆಡಿ ಮೊದಲನೇ ಹಂತದಲ್ಲಿ ನಿಮ್ಗೆ ಹಣವನ್ನ ಜಮಾ ಮಾಡಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ ಆಲ್ರೆಡಿ ಹಣ ಜಮಾ ಆಗಿದ್ರೆ ಈಗ ಒಂದು 30-40% ಹಣ ಆದ್ರೂ ಬರಬೇಕಿತ್ತು ಫಲಾನುಭವಿಗಳಿಗೆ. 30-40% ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗ್ಬೇಕಿತ್ತು. ಆದ್ರೆ ಇದುವರೆಗೂ ನಿಮ್ಗೆ ಕೇವಲ 20% ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಈಗ ಸರ್ಕಾರದವರು ಹೇಳೋ ಪ್ರಕಾರ ಅವ್ರು ಆಲ್ರೆಡಿ DBT ಮುಖಾಂತರ ಪುಷ್ ಮಾಡಿದ್ದಾರೆ. ಹಣಕಾಸು ಇಲಾಖೆಯಿಂದ ಹಣವನ್ನ ಬಿಡುಗಡೆ ಮಾಡಿಬಿಟ್ಟು ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಮಾಡೋದಕ್ಕೆ DBT ಮುಖಾಂತರ ಹಣ ಆದ್ರೆ ಆಲ್ರೆಡಿ ಪುಷ್ ಆಗಿದೆ. ಇನ್ನು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದು ಅಷ್ಟೇ ಬಾಕಿ ಇದೆ. ಈಗ ರಜೆಗಳಿರೋದ್ರಿಂದ ನಿಮ್ಗೆ ಹಣ ಆದ್ರೆ ಜಮಾ ಆಗಿಲ್ಲ ಸ್ನೇಹಿತರೆ. ನಿಮಗೆ ಮೋಸ್ಟ್ ಪ್ರಾಬಬಲಿ ಏನಾಗ್ಬೋದು ಅಂದ್ರೆ ಮಂಗಳವಾರ ಹಣ ಆದ್ರೆ ಜಮಾ ಆಗ್ಬೋದು. ಈಗ ನಾಳೆ ಕೂಡ ರಜೆ ಇದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ರಿಪಬ್ಲಿಕ್ ಡೇ ಇರೋದ್ರಿಂದ ನಾಳೆ ಕೂಡ ರಜೆ ಇದೆ. ಈಗ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ನಿಮ್ಗೆ ಗೃಹಲಕ್ಷ್ಮಿ 25ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಆಲ್ರೆಡಿ DBT ಮುಖಾಂತರ ಪುಷ್ ಆಗಿರೋದ್ರಿಂದ ಇವತ್ತು ಕೂಡ ಬೇಕಾದ್ರೆ ಹಣ ಬಂದ್ರೆ ಬರ್ಬೋದು, ಇಲ್ಲ ನಾಳೆ ಕೂಡ ಬರ್ಬೋದು. ಓಕೆನಾ, ರಜೆ ಇದ್ರೂ ಕೂಡ DBT ಮುಖಾಂತರ ಪುಷ್ ಆಗಿದ್ರೆ ಹಣ ಬರುತ್ತೆ. ಒಂದು ವೇಳೆ ಏನಾದ್ರೂ ಮಿಸ್ ಆದ್ರೆ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಆದ್ರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ, 25ನೇ ಕಂತಿನ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.